ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್ ವೀಕ್ಷಕರೇ, ಏನು ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾನು ಇಷ್ಟು ದಿನ ಸ್ಲಮ್ಮು, ಗಲ್ಲಿ, ಹೊಂಡ, ಕೊಳಚೆ, ಚರಂಡಿ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇದ್ದೆ. ಇವತ್ತು ನಾನು ಬೆಂಗಳೂರಿನಲ್ಲಿ ನಡೀತಿರುವಂಥ ಒಂದು ಮ್ಯಾಂಗೋ ಮೇಳ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಸಾಕಷ್ಟು ಏರಿಯಾಗಳಿಂದ ಜನರು ಬಂದಿದ್ದಾರೆ. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಇಷ್ಟು ದಿನ ನಾನು ಪ್ರಾಬ್ಲಮ್ಸ್ ಕೇಳ್ತಾ ಇದ್ದೆ. ಪ್ರಾಬ್ಲಮ್ಸ್ ಬಗೆಹರಿಸೋದಕ್ಕೆ ಏನು ಮಾಡಬೇಕು, ನೀವು ಅಧಿಕಾರ ಕೊಟ್ಟರೆ ನೀವೇನು ಮಾಡ್ತೀರಾ, ಮತ್ತು ನಿಮ್ಮ ಏರಿಯಾಗಳಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅಂತ ಕೇಳಿಕೊಂಡು ನಾನಿಲ್ಲಿ ಜನರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಜನ ಏನಂತಾರೆ, ಸಖತ್ ಫನ್ ಆಗಿರುತ್ತೆ, ಜೊತೆಗೆ ಒಳ್ಳೆ ಯೂಸ್ಫುಲ್ ಮಾಹಿತಿಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ. ಹಾಯ್ ಮೇಡಮ್, ಏನು ನಿಮ್ಮ ಹೆಸರು? ಸಾವಿತ್ರಿ. ಸಾವಿತ್ರಿ ಅವರ ಯಾವ ಏರಿಯಾ? ಕೆಂಗೇರಿ ಸೆಟ್ಲೈಟ್ ಟೌನ್. ಕೆಂಗೇರಿಯಿಂದ ಇಲ್ಲಿ ಬಂದ್ರಾ? ಹಾಂ. ಇಲ್ಲಿ ಏನಕ್ಕೆ ಇಷ್ಟೊಂದು ಈ ಬಿಸಿಲಲ್ಲಿ ಈ ದಗೆಯಲ್ಲಿ? ಚೆನ್ನಾಗಿದೆ ಅಲ್ರಿ, ಚೆನ್ನಾಗಿದೆ. ಅದಕ್ಕೆ ಎಲ್ಲ ಹಣ್ಣೆಲ್ಲ ಫ್ರೆಶ್ ಇದೆ, ಆರ್ಗ್ಯಾನಿಕ್ ಅಂತ ಹೇಳಿದ್ರು. ನಾ ಪೌಡ್ರ್ ತಿಂದು ತಿಂದು ಬೋರ್ ಹೋಗ್ಬಿಟ್ಟಿದೆ, ಅದಕ್ಕೆ ಇಲ್ಲಿ ಬಂದ್ರಿ. ಎಸ್ ಮೇಡಮ್, ಯಾವ ಏರಿಯಾ ಕೆಂಗೇರಿ ಹತ್ರ? ಕೆಂಗೇರಿ ಸೆಟ್ಲೈಟ್ ಟೌನ್, ಉಪನಗರ. ಹೌದಾ? ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ ಮೇಡಮ್? ಪ್ರಾಬ್ಲಮ್ಸ್ ಬೇಕಾದಷ್ಟಿದೆ. ಅದಕ್ಕೆ ನೋಡೋಣ, ಇಷ್ಟು ದಿನ ನಾನು ಎಲ್ಲ ಸ್ಲಮ್ಮು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ. ಕೆಂಗೇರಿ ಜಾಗದಲ್ಲಿ ಎಲ್ಲ ಏರಿಯಾದವರು ಸಿಗ್ತಾರೆ. ಕೆಂಗೇರಿ ಸೆಟ್ಲೈಟ್ ಟೌನ್ ಇಸ್ ವೆರಿ ನೈಸ್ ರೆಸಿಡೆನ್ಷಿಯಲ್ ಏರಿಯಾ, ಓಲ್ಡ್ ಒನ್. 35 years ಆಯ್ತು ಅದಾಗಿ ಉಪನಗರ. ಸೊ ಸ್ಲಮ್ ಥರ ಇಲ್ಲ, ಇಟ್ಸ್ ಎ ಗುಡ್ ಏರಿಯಾ. ಬಟ್ ಪ್ರಾಬ್ಲಮ್ಸ್ ಏನಿದೆ ಅಂತ? ಪ್ರಾಬ್ಲಮ್ಸ್ ಅಂದರೆ ತೀರಾ ಕ್ಲೀನಿಂಗ್ ಇದಿಲ್ಲ, ಮತ್ತೆ ಡ್ರೈನೇಜ್ ಕ್ಲೀನ್ ಮಾಡ್ತಾ ಇಲ್ಲ. ಈಗ ಡ್ರೈನ್ ಇದರಲ್ಲಿ ನೀರೆಲ್ಲ ಪರವಾಗಿಲ್ಲ ಬರ್ತಾ ಇದೆ. ಹೌದಾ? ಓಕೆ, ಇಟ್ಸ್ ಎ ಗುಡ್ ಏರಿಯಾ. MLA ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಸೋಮಶೇಖರ್ ಗೌಡ. ಎಷ್ಟು ಸೋಮಶೇಖರ್? ಓಹೋ, ಓಕೆ, ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾ, ಇಸ್ ಡೂಯಿಂಗ್ ವೆರಿ ವೆಲ್. ಥ್ಯಾಂಕ್ ಯು. ಎಸ್, ಬನ್ನಿ ಮೇಡಮ್. ಏನು ನಿಮ್ಮ ಹೆಸರು? ಟೀನಾ. ಕನ್ನಡ ಬರುತ್ತಾ? ಬರುತ್ತೆ. ಒಬ್ಬ ಸದ್ಯ ಅವ್ರಿಗೆ ಬರಲ್ಲ, ಅದಕ್ಕೆ ಕೇಳಿದ್ದು. ಅವ್ರನ್ನ ನೋಡಿ ನಿಮಗೂ ಬರುತ್ತಾ ಬರಲ್ವಾ ಅಂತ ಕೇಳಿದೆ. ಯಾವ ಏರಿಯಾ? ಹುಡಿ, ವೈಟ್ ಫೀಲ್ಡ್ ಇಂದ ಈ ಬಿಸಿಲಲ್ಲಿ ಈ ಮ್ಯಾಂಗೋ ಮೇಳಕ್ಕೆ ಬಂದ್ರೆ ನೀವು? ಸುಮ್ಮನೆ ನೋಡಕ್ಕೆ ಬಂದೀವಿ. ಸುಮ್ಮನೆ ನೋಡಕ್ ಬಂದ್ರಿ? ಇವರಿಗೆ ಕನ್ನಡ ಕಲ್ಸ್ಕೊಟ್ಟಿದ್ವಾ ನೀವು? ಸ್ವಲ್ಪ ಬರುತ್ತೆ ಅಷ್ಟೇ. ಕನ್ನಡ ಬರುತ್ತಾ ಸರ್ ನಿಮ್ಗೆ? ಇಲ್ಲ. ಯಾ ನಾಮ್? ದೇವೇಂದ್ರ. ಎಲ್ಲಿ ನಿಮ್ಮ ಊರು? ನಾವು ಉತ್ತರಾಖಂಡ್. ನಿಮ್ಮ ಇವ್ರೇನಾಗಬೇಕು ನಿಮ್ಗೆ? ಹಸ್ಬೆಂಡ್. ಅದಕ್ಕೆ ಕೇಳಿದೆ, ಅದೇಂಗೆ ಇಲ್ಲಿಂದ ಅಲ್ಲಿಗೆ ಲಿಂಕು ಅಂತ. ನಮ್ಮ ಅತ್ತೆ ಇದ್ರು ಅಲ್ಲಿ, ಸೊ ಅಲ್ಲಿ ಅಲ್ಲೇ ಮೀಟ್ ಮಾಡಿದ್ರಿ. ಓಕೆ, ನಿಮ್ದು ಈಗಿರೋ ಪ್ರೆಸೆಂಟ್ ಏರಿಯಾ ಯಾವುದು? ಇಲ್ಲ, ವೈಟ್ ಫೀಲ್ಡ್ ಅಲ್ಲಿ. ನಿಮ್ಮ ವೈಟ್ ಫೀಲ್ಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದಾವ ಮೇಡಮ್? ಪ್ರಾಬ್ಲಮ್ಸ್ ಟ್ರಾಫಿಕ್. ಅದಾಗಬೇಕಿತ್ತು, ಅದು ಬದಲಾಗಬೇಕಿತ್ತು. ಇಲ್ಲ, ಎಲ್ಲಿ ನೋಡಿದ್ರೆ ಟ್ರಾಫಿಕ್ ಅಲ್ವಾ? ಎಲ್ಲಿ ನೋಡಿದ್ರು ಫುಲ್ ಟ್ರಾಫಿಕ್. ಅದು ಬಿಟ್ರೆ ಏರಿಯಾದಲ್ಲಿ, ಊರಲ್ಲಿ, ಮನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿದೆಯಾ? ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು, ಅದೇ ಪ್ರಾಬ್ಲಮ್ ಅಲ್ಲಿ. ಅದು ಚೇಂಜ್ ಆಗಿದೆ, ಏನ್ ಮಾಡಕ್ಕಾಗತ್ತೆ. ಈ ಬಿಸಿಲಲ್ಲಿ ಇಲ್ಲಿ ತನಕ ಬಂದಿದ್ದೀರಲ್ಲ ವೈಟ್ ಫೀಲ್ಡ್ ಇಂದ. ಮೆಟ್ರೋ ಇದೆಯಲ್ಲ ಈಗ. ಮೆಟ್ರೋ ಈಸಿ. ಓಕೆ, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಬಿಸಿಲ ಮೇಡಮ್? ತುಂಬಾ ಬಿಸಿಲು, ಅದಕ್ಕೆ ಇಲ್ಲಿಗೆ ಬಂದಿದ್ದೀರಾ? ಮಾತಾಡ್ಸ್ಬೋದಾ? ಯಾವ ಊರು? ಇದೆ ಬ್ಯಾಂಗ್ಳೂರ್. ಎಲ್ಲಿ ಏರಿಯಾ? ಕುಮಾರಸ್ವಾಮಿ ಲೇಔಟ್. ಆಗೋ ಅಲ್ಲಿ ಹಿಂದೆ ಕೂತಿರೋರು, ಅಯ್ಯೋ ನಮ್ಮ ಹತ್ರ ಏನಾದ್ರು ಬಂದ್ಬಿಟ್ರೆ, ಮಾತಾಡ್ಸ್ಬಿಟ್ರೆ ನಾನು ಏನ್ ಮಾಡ್ಲಿ ಅಂತ ಪಕ್ಕದಲ್ಲಿರೋರು ಎದ್ದು ಹೋಗ್ತಾವ್ರೆ. ಇರ್ಲಿ. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ನಗರಗಳಿದಾವಲ್ಲ, ಚಂದ್ರನಗರ, ಅದು ಇದು ಅಂತ. ಅಲ್ಲೇ ವಿಠಲ್ ನಗರ ಹತ್ರ ಕುಮಾರಸ್ವಾಮಿ ಲೇಔಟ್. ಮನೆ ಅಲ್ಲೇ ಇರೋದು? ಹೌದು. ಇಲ್ಲಿಗೆ ಬಂದಿದ್ದೀರಾ ಮೇಳ? ಹೌದು. ಹೆಂಗಿದೆ? ಚೆನ್ನಾಗಿದೆ, ಆದ್ರೆ ಬಿಸಿಲು. ಸೊ ಏನ್ ನಿಮ್ ಪ್ರಾಬ್ಲಮ್? ಬಿಸಿಲೇ ಪ್ರಾಬ್ಲಮ್. ಏರಿಯಾದಲ್ಲಿ ಏನು ಪ್ರಾಬ್ಲಮ್? ಏರಿಯಾಲಿ ಏನಿಲ್ಲ, ಚೆನ್ನಾಗಿದೆ, ಪೀಸ್ಫುಲ್ ಏರಿಯಾ. ಪೀಸ್ಫುಲ್ ಆಗಿದೆಯಾ? ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ? ಹೌದು. ಏನು ಪ್ರಾಬ್ಲಮ್ ಇಲ್ಲ ಹಂಗಾದ್ರೆ? ಏನು ಸಮಸ್ಯೆ ಇಲ್ಲ? ಇಲ್ಲ. ಈಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನಿಮ್ಗೇನಾದ್ರೂ ಒಂದು ಮಂತ್ ನಿಮ್ಮ ಮೇರೆ MLA ಆಗ್ಬೇಕು ಅಂತ ನಿಮ್ಗೆ ಏನಾದ್ರು ಆಫರ್ ಬಂದ್ರೆ, ಆ ಒಂದು ಅದಾಯ್ತು ಅಂತಾನೆ ಇಟ್ಕೊಳ್ಳಿ, ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆಲ್ರೆಡಿ ಡೆವಲಪ್ಡ್ ಏರಿಯಾ ಅದು. ಹಂಗಾದ್ರೆ ಫುಲ್ ದುಡ್ಡು ಮಾಡೋದು ಹೆಂಗಿದ್ರು ಅಭಿವೃದ್ಧಿ ಆಗ್ಬಿಟ್ಟಿದೆ. ಇಲ್ಲ, ಒಂದ್ ಪಾರ್ಟ್ ಅಲ್ಲಿ ಸ್ಲಮ್ಮು ಇದೆ, ಅಲ್ಲಿ ಅದನ್ನ ಸ್ವಲ್ಪ ಡೆವಲಪ್ ಮಾಡ್ಬೋದು. ಡೆವಲಪ್ ಮಾಡ್ತೀರಾ? ಒಳ್ಳೆ ಆನ್ಸರ್ ಕೊಟ್ರಿ ಮೇಡಮ್. ಯಾಕಂದ್ರೆ ನಾವು ಹೋಗ್ತಾ ಇರೋದೇ ಈಗ ಈ ಪ್ರೋಗ್ರಾಮ್ ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಸ್ಲಮ್ಗಳಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಡಿಫ್ರೆನ್ಸ್ ಇರಲಿ, ಎಲ್ಲ ಏರಿಯಾದವರು ಇಲ್ಲೇ ಸಿಗ್ತಾರೆ, ಮಾತಾಡ್ಸ್ಕೊಬೋಣ ಅಂತ ಇಲ್ಲಿ ಬಂದ್ವಿ. ಸೊ ಸ್ಲಮ್ ಏರಿಯಾಗಳನ್ನ ಡೆವಲಪ್ ಮಾಡ್ತೀರಿ. ನಿಮ್ಮ ಹೆಸರೇನಂದ್ರೆ? ರಂಜಿತ್ ಅವರೇ. ಮತ್ತೆ ಫ್ರೀ ಎಷ್ಟು ಕೊಡ್ತೀರಾ? ಏನೇನು ಫ್ರೀ ಯೋಜನೆಗಳನ್ನ ಕೊಡ್ತೀರಾ? ಇಲ್ಲ, ನಂಗನ್ಸುತ್ತೆ ಫ್ರೀ ಯೋಜನೆಗಳಿಗಿಂತ ಸರ್ಕಾರದ ದುಡ್ಡನ್ನ ಕರೆಕ್ಟಾಗಿ ಚಾನಲೈಸ್ ಮಾಡಿ ಇರೋ ಪ್ರೋಗ್ರಾಮ್ಸ್ನೇ ಚಾನಲೈಸ್ ಮಾಡಿದ್ರೆ ಅದೇ ಒಳ್ಳೇದು ಅನ್ಸುತ್ತೆ. ಸೂಪರ್.
ಒಳ್ಳೆ ಆಲೋಚನೆಗಳು ಇಟ್ಕೊಂಡಿದ್ರೆ ಅದಕ್ಕೆ ನೋಡಿ ನಿಮ್ಮಂಥವ್ರು ಎಮ್ ಎಲ್ ಎ ಆಗಬೇಕಿತ್ತು, ಅದಕ್ಕೆ ನೀವು ಆಗಿಲ್ಲ, ಬೇರೆಯವರೆಲ್ಲ ಆಗಿಲ್ಲ. ಹಾಂ ನಮಸ್ಕಾರ ಸರ್. ಕನ್ನಡ ಬರುತ್ತಾ? ಬರುತ್ತೆ. ವಾ ಸದ್ಯ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇವ್ರು ಸ್ವಲ್ಪ ಡೌಟ್ ಬಂತು, ಯಾಕೆ ನಾನು ನೋಡಿದ್ರೆ ಉತ್ತರ ಭಾರತದವ್ರ ಥರ ಕಾಣಿಸ್ಬಿಡ್ತೀರಣ ಅಂತ. ಅವ್ರ ಪಕ್ಕ ಕನ್ನಡದವ್ರ ಥರನೇ ಕಾಣಿಸ್ಕೊಂಡ್ರು. ಇದೆ. ನಿಮ್ಮ ಹೆಸರು? ರೋಷನ್. ನಿಮ್ಮ ಹೆಸರು? ಚೈತ್ರ. ಚೈತ್ರ. ಯಾವ ಏರಿಯಾ ಸರ್? ಮಾಗಡಿ ರೋಡ್. ಇಲ್ಲ ಮಾಗಡಿ ರೋಡು. ಓಕೆ ಫೈನ್. ಈಗ ನಿಮ್ಗೊಂದು ಅವಕಾಶ ಅಂತ ಇಟ್ಕೊಳ್ಳಿ, ಈ ರಾಜ್ಯದ CM ಆಗೋ ಅವಕಾಶ ಬಂದಿದೆ ಅಂತ ಇಟ್ಕೊಳ್ಳಿ. CM. ಓಕೆ. ಪ್ರಶ್ನೆ ಚೆನ್ನಾಗಿದೆಲ್ಲ? ಚೆನ್ನಾಗಿದೆ. ನೀವೇನಾದ್ರೂ CM ಆದ್ರೆ ಮೊದಲು ಮಾಡೋ ಕೆಲಸ ಏನು? ಮೊದಲು ಮಾಡೋ ಕೆಲಸ CM ಆಗಿ ಆಕ್ಟ್ ಮಾಡಲ್ಲ. ಹಾ? CM ಆಗಿ ಆಕ್ಟ್ ಮಾಡಲ್ಲ. ವಾವ್ ಸಾಕಾಗಿ ಹೇಳಿದ್ರು. CM ಆದ್ರೆ CM ತರ ಆಕ್ಟ್ ಮಾಡಲ್ಲ. ಮೀನ್ಸ್ CM ತರ ಆಕ್ಟ್ ಅಂದ್ರೆ ಏನದು? ಯಾವ ತರ ಆಕ್ಟ್? ಅಂದ್ರೆ ಸುಮ್ಮನೆ ಹೆಸರಿಗೋಸ್ಕರ ಮಾತಾಡೋದು ಅದು ಇದು. ಫಸ್ಟ್ ಎಲ್ಲ ತೋರಿಸ್ಬಿಟ್ಟು ಡೋಂಗಿ ಭಾಷಣ ಮಾಡಲ್ಲ ಅಂತ ಹಂಗೆ ಆಯ್ತು. ಮೊದಲ ತರ ಯೋಜನೆ ಏನು? 3 ಥಿಂಗ್ಸ್. ಒಂದು ಎಜುಕೇಶನ್, ಮತ್ತೆ ಹಾಸ್ಪಿಟಲ್, ಮತ್ತೆ ಅನ್ಎಂಪ್ಲಾಯ್ಮೆಂಟ್. ಸೊ ಅದಕ್ಕೆ ಇದು ಭರವಸೆ ಕೊಡ್ತೀರಾ ಅಥವಾ ಮಾಡೇ ಬಿಡ್ತೀರಾ ಇಮಿಡಿಯೇಟ್? ಮಾಡಲೇಬೇಕು. CM ಆದ್ರೆ ಫಸ್ಟ್ ಇದೆ ಮಾಡಲೇಬೇಕು. ಇವ್ರು ನಿಮ್ಮ ಹಸ್ಬೆಂಡ್ ಆಗೇ ಇರ್ತಾರೆ ಆಯ್ತಾ, ಅಂದ್ರೆ CM ಆಗಿದ್ದಾಗ ಆಯ್ತಾ, ಆಗ ನೀವು ಗೃಹ ಮಂತ್ರಿ ಆಗ್ತೀರಾ. ಸೊ ಅವಾಗ ನೀವೇನು ಇಲ್ಲಿ ಚೇಂಜಸ್ ಮಾಡ್ತೀರಾ ಕ್ರೈಮ್ ವಿಚಾರದಲ್ಲಿ? ಫಸ್ಟು ಮೊಬೈಲ್ ಫೋನ್ಸ್ ಎಲ್ಲ ಕಳ್ದೋದ್ರೆ ಬೇಗ ಸಿಗೋ ಥರ ಮಾಡಬೇಕು. ಅಯ್ಯೋ, ಮೊಬೈಲ್ ಫೋನ್ ಕಳೆದೋದ್ರೆ ಬೇಗ ಸಿಗೋ ಥರ ಮಾಡ್ಬೇಕು. ಯಾಕೆ ಮೇಡಮ್? ಇರ್ಲಿ ಪರವಾಗಿಲ್ಲ, ನಾವು ನಿಂತೇ ಹೋಗ್ಬೇಕು ಈಗ. ಯಾಕೆ ಮೇಡಮ್? ಹಂಗಾರೆ ಕೊಲೆಗಾರರ ಕಡೆ ನಿಮ್ ಫೋಕಸ್ ಇಲ್ವಾ? ಅತ್ಯಾಚಾರಿಗಳ ಕಡೆ ನಿಮ್ ಫೋಕಸ್ ಇಲ್ವಾ? ಅದು ಎಲ್ಲರೂ ಫೋಕಸ್ ಮಾಡ್ತಾರೆ, ಚಿಕ್ಕ ವಿಷಯ ಅದು ಯಾರು ನೋಡೋದೇ ಇಲ್ಲ. ಬಟ್ ಇವರು ಗೃಹ ಮಂತ್ರಿ ಆಗೋಕೆ ಪಕ್ಕಲ್ಲ ಹಾಕಿದ್ದಾರೆ ಇವರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಯಾರ ಯಾವ್ರ? ಹುಬ್ಬಳ್ಳಿ ಹೈದಾ ಬೆಂಗಳೂರಿನಲ್ಲಿ ಸಿಗ್ತಾ. ಆಯ್ತು, ಫೋನ್ ಕಟ್ ಮಾಡಪ್ಪ, ಹುಡುಗಿ ಜೊತೆ ಮಾತಾಡುವಂತ. ಸರಿ ಡಿಯರ್ ಏನ್ ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಅವರು? ರಾಣೆಬೆನ್ನೂರು. ನಿಮ್ದು ಅವರು? ಅಭಿಷೇಕ್ ಮುದೋಳು. ಓಹೋ, ಇಲ್ಲೇನ್ ಮಾಡ್ತಿದ್ರಿ? ನಾನು ಇವಾಗ ಎಜುಕೇಶನ್ ಮಾಡ್ತಿದ್ದೀನಿ. ಕ್ಲಾಸಸ್. ಎಜುಕೇಶನ್ ಅಂದ್ರೆ ನೀನು ಓದ್ತಾ ಇದೆಯಾ ಅಥವಾ? ಇಲ್ಲ, ಕಂಪ್ಲೀಟ್ ಆಗಿದೆ, ಎಲ್ಲ ಜಾಬ್ ಮಾಡ್ತಿದ್ದೆ. ಇವಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಅಂದ್ರೆ ಎಕ್ಸ್ಟ್ರಾ ಡೇಟಾ ಅನಲಿಸ್ಟ್ ಕೋರ್ಸ್ ಮಾಡ್ತಾ ಇದ್ದೀನಿ. ಹೌದಾ? ನೀನು? ನಾನು ನರ್ಸಿಂಗ್ ಮಾಡ್ತಾ ಇದ್ದೀನಿ. ನರ್ಸಿಂಗ್. ಓಕೆ, ಇವೆಲ್ಲ ಬಿಟ್ಬಿಡೋಣ ಇವಾಗ. ಓಕೆ. ನಿಮ್ಮ ಹೆಸರೇನಂದ್ರೆ? ಅಭಿಷೇಕ್ ಅವರ? ಹೌದು. ನೀವೇನಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತು, ಒಂದು ತಿಂಗಳಿಗೆ ಆಗೋ ಆಪ್ಷನ್ ಸಿಕ್ತು ಅಂತ ಇಟ್ಕೊಳ್ಳಿ, ನಿಮಗೂ ಸೇಮ್ ಕ್ವಶನ್ ಇರುತ್ತೆ, ನೀವು ಮನ್ಸಲ್ಲಿ ರೆಡಿ ಆಗಿರಿ ಆಯ್ತಾ? ಮೊದಲು ನೀವು ಮಾಡೋದೇನು? ಫಸ್ಟು ಬೆಂಗಳೂರಲ್ಲಿ ಇರೋದು ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ಬೇಕು. ನಾನು ಬಂದೀಗ ಆಲ್ರೆಡಿ 2 ಮಂತ್ಸ್ ಆಯ್ತು. ಎಲ್ಲಿ ಬೇಕಾದಲ್ಲಿ ಗಲೀಜು ಕಸ ಯಪ್ಪ ನೋಡಿ ಕಸದ ಸಂತೆ ನೋಡಿ ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ಮ್ಯಾಂಗೋ ಮೇಳಕ್ಕೆ ಬಂದು ಕೂಲಾಗಿರೋಣ ಅಂತ ಬಂದಿದ್ದೀರಾ. ಆದ್ರೂ ಇಲ್ಲಿ ಬಂದ್ರೂ ನೆಮ್ಮದಿ ಇಲ್ಲ. ಯಾಕಪ್ಪ ಇಲ್ಲೂ ನೆಮ್ಮದಿ ಇಲ್ವಾ? ಯಾಕೋ? ಇಲ್ಲಿ ಬಂದ್ರೆ ನಮ್ಮ ಊರ ಹೆಸರು ಹೇಳ್ಕೊಂಡು ಸಿಕ್ಕಾಪಟ್ಟೆ ರೇಟ್ ಹಾಕಿ ಟೇಸ್ಟ್ ಇದಾವ ಅಂತೇಳಿ ನೋಡಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಇಲ್ಲ, ಏನಿಲ್ಲ. ಹೌದಾ? ಇಲ್ಲೂ ನೆಮ್ಮದಿ ಇಲ್ಲ. ಎಲ್ಲೂ ನೆಮ್ಮದಿ ಇಲ್ಲ. ಕಸ ಕಡ್ಡಿ ಎರಗಿಸ್ತೀಯಾ, ಆಮೇಲೇನು ನೆಕ್ಸ್ಟ್? ಫಸ್ಟ್ ಅದ್ ಮಾಡೋಣ, ಆಮೇಲೆ ಥಿಂಕ್ ಮಾಡೋಣ. ಅದೇ ದೊಡ್ಡ ಸಾಹಸ ಮೊದಲೇ. ಅದೇ ಸಾಹಸ. ಏನ್ ಕ್ಯಾನ್ಸಲ್ ಮಾಡಿಸ್ತೀಯಾ ಅಂದ್ರೆ? ಈಗಿರೋ ಯೋಜನೆಗಳಲ್ಲಿ ಯಾವ್ದನ್ನ ಕ್ಯಾನ್ಸಲ್ ಮಾಡ್ತೀಯಾ? ಎಲ್ಲಾನು ಕ್ಯಾನ್ಸಲ್ ಮಾಡಿಸ್ತೀನಿ. ಎಲ್ಲಾನು ಕ್ಯಾನ್ಸಲ್ ಮಾಡಿಸ್ಬಿಡ್ತೀಯ ಕಂಪ್ಲೀಟ್? ಎಸ್. ಆರೋಗ್ಯ ಮತ್ತೆ ಹೆಲ್ತ್ ವಿಚಾರದಲ್ಲಿ ಏನು ಯೋಚನೆ ಮಾಡ್ತಾ ಇದೀಯಾ? ಫಸ್ಟ್ ಕಸ ಕಡ್ಡಿ ಹೋದ್ರೆ ಅವಾಗ್ಲೇ ಆರೋಗ್ಯ ಬರೋದು. ಸೊ ಫಸ್ಟ್ ಅದು ಹೋದ್ಮೇಲೆ ಆಟೋಮೆಟಿಕ್ ಎಲ್ಲರೂ ನೀಟಾಗಿ ಬರ್ತಾರೆ. ಅಂಡ್ ಟ್ರಾಫಿಕ್ ರೂಲ್ಸ್ ಯಪ್ಪ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇರೋರು ಮತ್ತೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋರಿಗೆ ಒಂದು ದೊಡ್ಡ ಸಲಾಮು. ಯಾಕೆ ಇರೋ ಅಧಿಕಾರದಲ್ಲಿ ಇರೋರು ನಿಮ್ ತರ ಯೋಚನೆ ಮಾಡ್ತಾ ಇಲ್ಲ? ಯಾಕೆ ಅನ್ಸುತ್ತೆ ನಿಮಗೆ? ಯಾಕೆ ಇರ್ಬೋದು ಅನ್ಸುತ್ತೆ? ದುಡ್ಡು ಜಾಸ್ತಿ ಆಗಿದೆ, ಬರ್ತಾ ಇರೋ ದುಡ್ಡು ಜಾಸ್ತಿ ಆಗಿದೆ, ತಿಂತಾರೋ ದುಡ್ಡು ಜಾಸ್ತಿ ಆಗಿದೆ. ಏನ್ ಹೇಳೋಣ?